ಇದಕ್ಕೆ ಒಂದು ಜೊತೆ ಜುಮ್ಕಾ ಕೂಡ ಬಂದಿದೆ. ಅದೇ ತರದಲ್ಲಿ ಡಿಸೈನ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ನಾಗರಾಜ್. ಇನ್ನು ಇವತ್ತಿನ ವ್ಲಾಗ್ ಏನಂತ ಹೇಳಿ ನಿಮಗೆ ಆಲ್ರೆಡಿ ನನ್ನ ತಮ್ಲೈನ್ನ ನೋಡಿ ಗೊತ್ತಾಗಿದೆ. ನಾನು ಮೀಶೋಯಿಂದ ಬೈ ಮಾಡಿರತಕ್ಕಂತಹ ಜ್ಯುವೆಲರಿ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮತ್ತು ಇದೆಲ್ಲನೂ ಕೂಡ ಒಂದೇ ಸಲ ತೆಗೆಸ್ಕೊಂಡಿರೋದಲ್ಲ, ಕೆಲವೊಂದು 2-3 ಇಯರ್ಸ್ ಬ್ಯಾಕ್ ಇರೋದು ಕೂಡ ಇದೆ. ನನ್ನ ಪೂರ್ತಿ ವ್ಲಾಗ್ನ ನೋಡಿ ಗೊತ್ತಾಗುತ್ತೆ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನಾನು ಮಾಡೋ ಎಲ್ಲ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ, ಎಲ್ಲರಿಗಿಂತ ಮುಂಚೆನೇ ನೀವು ನೋಡ್ಬೋದು. ಹಾಗಾಗಿ ಮತ್ತು ಎಲ್ಲೂ ಸ್ಕಿಪ್ ಮಾಡ್ದೇ ಇರೋ ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಇವಾಗ ಮೊದಲಿಗೆ ನಾನು ಫಸ್ಟ್ ಟೈಮ್ ತೊಗೊಂಡಿರುವಂತಹ ಜ್ಯುವೆಲರೀಸ್ನ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಾನು ಫಸ್ಟು ತೊಗೊಂಡಿರುವಂತಹ ಜ್ಯುವೆಲರಿ ಕಲೆಕ್ಷನ್ ಅಲ್ಲಿ ಪೂರ್ತಿ ಸೆಟ್ ತೊಗೊಂಡಿರೋದು. ಇದನ್ನು ತಗೊಂಡು ನಾನು ಆಲೇ 4-5 ಇಯರ್ಸೇ ಆಯಿತು. ಬಟ್ ನೋಡ್ತಿರ್ಬೋದಲ್ಲ ನೀವೇನೇ, ಸ್ವಲ್ಪ ಕಲರು ಕೂಡ ಕೆಟ್ಟಿಲ್ಲ. ಇದು ಪಿಕಾಕ್ ಡಿಸೈನಲ್ಲಿದೆ, ತುಂಬಾ ಚೆನ್ನಾಗಿದೆ. ಒಂದು 4-5 ಇಯರ್ಸ್ ಆದರೂ ಕೂಡ ಒಂದು ಸ್ವಲ್ಪನೂ ಕಲ್ಲರ್ ಆಗಲಿ, ಅದ್ರ ಮೇಲ್ಗಡೆ ಇರುವಂತಹ ಸ್ಟೋನು ಇದ್ಯಾವುದು ಕೂಡ ಹೋಗಿಲ್ಲ. ತುಂಬಾ ಚೆನ್ನಾಗಿದೆ ಮಾತ್ರ. ಇದಕ್ಕೆ ಒಂದು ಲಾಂಗ್ ಹಾರ ಕೂಡ ಬಂದಿದೆ, ತೋರಿಸ್ತೀನಿ ರೀ. ಪಿಕಾಕ್ ಡಿಸೈನ್ ಇದೆ ಮಾತ್ರ. ಇಲ್ಲೆಲ್ಲ ಮಾವಿನಕಾಯಿ ಡಿಸೈನಲ್ಲಿ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಬಂದಿದೆ. ಇನ್ನೇ ಅದೇ ಥರದಲ್ಲಿ ಡಿಸೈನಲ್ಲಿ ಇದು ಡಾಬು ಚೈನ್ ಪೀಸಲ್ಲಿ ಬಂದಿದೆ. ಇದು ಈ ಥರದ್ದು ಡಾಬು. ಇದು ಕೂಡ ಸೇಮ್ ನೆಕ್ಲೆಸ್ಗೆಲ್ಲ ಯಾವ ಥರ ಡಿಸೈನ್ ಬಂದಿದೆ ಅದೇ ಥರ. ಇದು ಕೂಡ ತುಂಬಾ ಚೆನ್ನಾಗಿದೆ. ನಾವು ಇಟ್ಕೊಳ್ಳೋದ್ರ ಮೇಲೆ ಡಿಫ್ರೆಂಟು. ಇದು ಪ್ರೈಸ್ ಆಗಲಿ ಯಾವುದಾಗಲಿ, ಇದ್ರದ್ದು ಪ್ರೈಸು ಕೂಡ ನಾನು ಪಕ್ಕದಲ್ಲೇ ಹಾಕಿರ್ತೀನಿ, ಎಲ್ಲದರದ್ದು ಪ್ರೈಸು. ಇದೆಲ್ಲವ ನಾವು ಮಾಮೂಲಿ ಜಡೆ ಹಾಕೊಳ್ತೀವಲ್ಲ, ಜಡೆ ಬಿಲ್ಲೆ ಅಂತ ಹೇಳಿ ಅದು. ಇದನ್ನು 9 ಪೀಸ್ ಕೊಟ್ಟಿರ್ತಾರೆ. ಇವು ಕೂಡ ತುಂಬಾ ಚೆನ್ನಾಗಿದ್ದಾವೆ. ಮತ್ತು ಇದಕ್ಕೆ ಜುಮ್ಕಾ ಕೂಡ ವಿತ್ ಮಾಟಿ, ಇದು ಮೇಲ್ ಮಾಟಿ ಅಂತ ಏನಂತೀವಿ ಆ ಥರ ಮಾಟಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕೆಲವರಿಗೆ ದಪ್ಪ ಜುಮ್ಕಗಳು ಅಷ್ಟು ಇಷ್ಟ ಆಗಲ್ಲ, ಅವ್ರಿಗಿದು ತುಂಬಾ ಲೈಟ್ ವೇಟ್ ಆಗಿದೆ, ತುಂಬ ಭಾರ ಕೂಡ ಇಲ್ಲ ಆ ಥರ ಜುಮ್ಕ ಇದು. ಇದಕ್ಕೆ ಮತ್ತು ಇದು ಬೈತಲೆ ಸರ ನೋಡ್ತಿರ್ಬೋದಲ್ಲ, ಇದು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ. ಬೈತಲೆ ಸರ ಆಗಲಿ, ಇದು ನೆಕ್ ಪೀಸ್ ಆಗಲಿ, ಡಾಬ್ ಆಗಲಿ ಎಲ್ಲ ಒಂದೇ ಡಿಸೈನಲ್ಲಿ. ಇದು ಪೂರ್ತಿ ಸೆಟ್ ಅಲ್ವಾ, ಸೊ ಹಾಗಾಗಿ ಇದು ಕೈಪಟ್ಟಿಗೆ ಹಾಕೊಳ್ಳೋ ಅಂಥದ್ದು. ಇದನ್ನೇನು ನಾವು ಅಷ್ಟಾಗಿ ಯೂಸ್ ಮಾಡಲ್ಲ, ಬಟ್ ಹಿಂದೆ ಎಲ್ಲ ಬರ್ತಿತ್ತಲ್ಲ ಸೆಟ್ಟಲ್ಲಿ, ಹಾಗಾಗಿ ಬಂದಿದೆ. ನಾವು ಯೂಸೇ ಮಾಡಿಲ್ಲ ಇದನ್ನು ಕೈಪಟ್ಟಿನ. ಬರೀ ನೆಕ್ ಪೀಸು, ಬೈತಲೆ ಬಟ್ಟು ಮತ್ತು ಡಾಬು ಇಷ್ಟನ್ನು ಮಾತ್ರ ಯೂಸ್ ಮಾಡ್ತಿರ್ತೀವಿ. ಇದು ಫಸ್ಟ್ ಒನ್ ತೊಗೊಂಡಿದ್ದು ಜ್ಯುವೆಲರಿ ಅಂತ ಹೇಳ್ಬೋದು. ಇದನ್ನು ತೊಗೊಂಡು ಏನಿಲ್ಲ ಅಂದರೂ ಒಂದು 4-5 ಇಯರ್ಸೇ ಆಗಿದೆ. ಆದರೂ ಕೂಡ ನೋಡಿ ಒಂದು ಸ್ವಲ್ಪನೂ ಹಾಳಾಗಿಲ್ಲ, ಕಲ್ಲರ್ ಕೂಡ ಏನೂ ಆಗಿಲ್ಲ. ಇದು ಅಷ್ಟು ಚೆನ್ನಾಗಿದೆ. ಮತ್ತು ನಾನು ಹೇಳ್ದಂಗೆ ನಾವು ಇಟ್ಕೊಳ್ಳೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇನ್ನು ಸೆಕೆಂಡ್ ಒನ್ನು, ಇದು ನಾನು ಪೂರ್ತಿ ಸೆಟ್ ಏನು ತೊಗೊಂಡಿಲ್ಲ. ಇದನ್ನು ಕೂಡ ನೋಡ್ತಿದ್ದೀರಲ್ಲ, ಇದರಲ್ಲಿ ಕೆಳಗಡೆ ಬಿಳಿ ಮುತ್ತುಗಳು ಬಂದಿದೆ, ಅದರಲ್ಲಿ ಗೋಲ್ಡ್ ಮುತ್ತುಗಳು ಬಂದಿದ್ದು. ಇದು ನೆಕ್ ಪೀಸು. ಮತ್ತು ಇದಕ್ಕೂ ಕೂಡ ಒಂದು ಲಾಂಗ್ ಹಾರ ಮತ್ತು ಡಾಬು ಇಷ್ಟನ್ನು ಕೊಟ್ಟಿದ್ದಾರೆ. ನೋಡ್ತಿರ್ಬೋದಲ್ಲ ನೀವೇನೆ, ಈ ಥರ ಡಿಸೈನಲ್ಲಿದೆ. ಇದು ಅದೇ ಬೇರೆ ಪ್ಯಾಟ್ರನ್ನು, ಇದೇ ಬೇರೆ ಪ್ಯಾಟ್ರನ್ನು. ಇದರಲ್ಲಿ ಈ ಥರ ಇದೆ, ಅದರಲ್ಲಿ ಫುಲ್ಲು ಮಾವಿನಕಾಯಿ ಡಿಸೈನ್ ಥರ ಇದೆ ಅದು. ಮತ್ತು ಇಲ್ಲೆಲ್ಲ ಫುಲ್ಲು ಕಲರ್ ಕಾಂಬಿನೇಷನಲ್ಲಿದೆ. ಇದಕ್ಕೆ ಇಲ್ಲಿ ಮಾತ್ರ ಕಲರ್ ಕಾಂಬಿನೇಷನ್ನು. ಇದ್ರ ಜೊತೆಗೆ ಡಾಬು ಕೂಡ ಕೊಟ್ಟಿದ್ದಾರೆ. ಇದಕ್ಕೇನೆ ವಿತ್ ಸೆಟ್ಟಲ್ಲೇ ತಗೋಬಿಟ್ಟಿದ್ದೀವಿ. ನೋಡಿದ್ರಲ್ಲ, ಡಾಬು ಕೂಡ ಏನು ನೆಕ್ ಪೀಸ್ ಏನು ಬಂದಿದೆ ಅದೇ ಥರ ಬಂದಿರುತ್ತೆ. ಮತ್ತು ಇದಕ್ಕೆ ಜುಮ್ಕಾ, ಇದಕ್ಕೆ ಮಾಟಿ ಏನು ಬರಲ್ಲ. ಇದ್ರ ಪ್ರೈಸ್ನು ಕೂಡ ನಾನು ಪಕ್ಕದಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಇದು ಈ ಥರ. ಇದಕ್ಕೆ ನಾವೇನೆ ಮೀಶೋದಲ್ಲೇ ಬೈ ಮಾಡಿರೋದು ಮಾಟಿನ ತೊಗೊಂಡಿದ್ದೀವಿ, ಬಿಳಿ ಮುತ್ತು. ಅದಕ್ಕೆ ಕಾಂಬಿನೇಷನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಕ್ಸ್ಟ್ರಾ 3 ಎಳೆದು ತೊಗೊಂಡಿರೋದು. ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಇದನ್ನು ಬೇಕಾದ್ರೆ ಯಾವುದು ಜ್ಯುವೆಲರಿ ಜೊತೆಗೆ ಬೇಕಾದ್ರೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಈ ಥರ. ಹಾಗಾಗಿ ನಾವೇನಿದಕ್ಕೆ ಮ್ಯಾಚ್ ಮಾಡಿಕೊಂಡು ಸಪ್ರೇಟಾಗಿ ಹಾಕಿದ್ದು. ಇದ್ರದ್ದು ಲಿಂಕ್ ಬೇಕಂದರೆ ನಾನು ನಿಮಗೆ ಕಳಿಸ್ತೀನಿ.
ಜೊತೆಗೆ ಮತ್ತೆ ಒಂದು ಬೈತಲ ಸರ ಕೂಡ ಬಂದಿದೆ, ನೋಡ್ತಿದ್ದೀರಲ್ಲ. ಇದು ಕೂಡ ಏನು ನೆಕ್ ಪೀಸು ಡಾಬು ಏನು ಬಂದಿರುತ್ತೆ ಇಯರಿಂಗ್ಸು ಎಲ್ಲ ಸೆಟ್ ಅಂದಮೇಲೆ ಒಂದೇ ಥರ ಬಂದಿರುತ್ತೆ, ಈ ಥರ ಬಂದಿದೆ. ಇದು ಸೆಕೆಂಡ್ ಒನ್ನು. ಇನ್ನು ಮೂರನೇ ಸೆಟ್ಟು ತೋರಿಸ್ತೀನಿ. ನೋಡಿದ್ರಲ್ಲ, ಇದು ಸಿಂಗಲ್ ಆಗಿ ತೊಗೊಂಡಿರೋ ಅಂಥದ್ದು ಸಿಂಗಲ್ ಹಾರ. ಯಾವುದೇ ನೆಕ್ಲೆಸ್ ಆಗಲಿ ಇಲ್ಲ, ನೆಕ್ಲೆಸ್ ಬೇಡ, ಬರೀ ಸೀರೆ ಜೊತೆಗೆ ಲೈಟ್ ವೆಯ್ಟಾಗಿ ತುಂಬ ವೆಯ್ಟು ಇಲ್ಲ, ಇದು ಸಿಂಪಲ್ ಆಗಿದೆ, ಹಾಕಿದ್ದೀನೋ ಹಾಕಿಲ್ಲೋ ಅನ್ನೋ ಥರ ಫೀಲ್ ಆಗುತ್ತೆ. ಇದು ಲಕ್ಷ್ಮಿ ಪೆಂಡೆಂಟಲ್ಲಿ ಬಂದಿರತಕ್ಕಂಥದ್ದು. ಕೆಳಗಡೆ ಕೂಡ ಗೋಲ್ಡ್ ಮಣಿಗಳು ಬಂದಿದೆ. ಈ ಚೈನ್ ಪೀಸ್ ಏನಿದೆ ಇಲ್ಲಿ ಕಟ್ ಪೀಸು ಇದಂತೂ ಸಖತ್ತಾಗಿದೆ. ಇದಂತೂ ಇಚ್ಚೋಗಲ್ಲ ಅನಿಸುತ್ತೆ, ಕಲರ್ ಕೂಡ ಕೆಟ್ಟಿಲ್ಲ. ಇದನ್ನು ತಗೊಂಡು ನಾನು 1 ಇಯರ್ ಆಯಿತು. ಇದು ನಾನು ಪೂರ್ತಿ ಸೆಟ್ ಏನು ತಗೊಂಡಿಲ್ಲ. ಇದನ್ನು ಕೂಡ ನೋಡ್ತಿದ್ದೀರಲ್ಲ, ಇದರಲ್ಲಿ ಕೆಳಗಡೆ ಬಿಳಿ ಮುತ್ತುಗಳು ಬಂದಿದೆ, ಅದರಲ್ಲಿ ಗೋಲ್ಡ್ ಮುತ್ತುಗಳು ಬಂದಿದ್ದು. ಇದು ನೆಕ್ ಪೀಸು. ಮತ್ತು ಇದಕ್ಕೂ ಕೂಡ ಒಂದು ಲಾಂಗ್ ಹಾರ ಮತ್ತು ಡಾಬು ಇಷ್ಟನ್ನು ಕೊಟ್ಟಿದ್ದಾರೆ. ನೋಡ್ತಿರ್ಬೋದಲ್ಲ ನೀವೇನೆ, ಈ ಥರ ಡಿಸೈನಲ್ಲಿದೆ. ಇದು ಅದೇ ಬೇರೆ ಪ್ಯಾಟ್ರನ್ನು, ಇದೇ ಬೇರೆ ಪ್ಯಾಟ್ರನ್ನು. ಇದರಲ್ಲಿ ಈ ಥರ ಇದೆ, ಅದರಲ್ಲಿ ಫುಲ್ಲು ಮಾವಿನಕಾಯಿ ಡಿಸೈನ್ ಥರ ಇದೆ ಅದು. ಮತ್ತು ಇಲ್ಲೆಲ್ಲ ಫುಲ್ಲು ಕಲರ್ ಕಾಂಬಿನೇಷನಲ್ಲಿದೆ. ಇದಕ್ಕೆ ಇಲ್ಲಿ ಮಾತ್ರ ಕಲರ್ ಕಾಂಬಿನೇಷನ್ನು. ಇದ್ರ ಜೊತೆಗೆ ಡಾಬು ಕೂಡ ಕೊಟ್ಟಿದ್ದಾರೆ. ಇದಕ್ಕೇನೆ ವಿತ್ ಸೆಟ್ಟಲ್ಲೇ ತಗೋಬಿಟ್ಟಿದ್ದೀವಿ. ನೋಡಿದ್ರಲ್ಲ, ಡಾಬು ಕೂಡ ಏನು ನೆಕ್ ಪೀಸ್ ಏನು ಬಂದಿದೆ ಅದೇ ಥರ ಬಂದಿರುತ್ತೆ. ಮತ್ತು ಇದಕ್ಕೆ ಜುಮ್ಕಾ, ಇದಕ್ಕೆ ಮಾಟಿ ಏನು ಬರಲ್ಲ. ಇದ್ರ ಪ್ರೈಸ್ನು ಕೂಡ ನಾನು ಪಕ್ಕದಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಇದು ಈ ಥರ. ಇದಕ್ಕೆ ನಾವೇನೆ ಮೀಶೋದಲ್ಲೇ ಬೈ ಮಾಡಿರೋದು ಮಾಟಿನ ತೊಗೊಂಡಿದ್ದೀವಿ, ಬಿಳಿ ಮುತ್ತು, ಅದಕ್ಕೆ ಕಾಂಬಿನೇಷನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಕ್ಸ್ಟ್ರಾ 3 ಎಳೆದು ತೊಗೊಂಡಿರೋದು. ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಇದನ್ನು ಬೇಕಾದ್ರೆ ಯಾವುದು ಜ್ಯುವೆಲರಿ ಜೊತೆಗೂ ಬೇಕಾದ್ರೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಈ ಥರ. ಹಾಗಾಗಿ ನಾವೇನಿದಕ್ಕೆ ಮ್ಯಾಚ್ ಮಾಡಿಕೊಂಡು ಸಪ್ರೇಟಾಗಿ ಹಾಕಿದ್ದು. ಇದ್ರದ್ದು ಲಿಂಕ್ ಬೇಕಂದರೆ ನಾನು ನಿಮಗೆ ಕಳಿಸ್ತೀನಿ. ಇದ್ರ ಜೊತೆಗೆ ಮತ್ತೆ ಒಂದು ಬೈತಲ ಸರ ಕೂಡ ಬಂದಿದೆ, ನೋಡ್ತಿದ್ದೀರಲ್ಲ. ಇದು ಕೂಡ ಏನು ನೆಕ್ ಪೀಸು ಡಾಬು ಏನು ಬಂದಿರುತ್ತೆ ಇಯರಿಂಗ್ಸು ಎಲ್ಲ ಸೆಟ್ ಅಂದಮೇಲೆ ಒಂದೇ ಥರ ಬಂದಿರುತ್ತಲ್ಲ, ಈ ಥರ ಬಂದಿದೆ. ಇದು ಸೆಕೆಂಡ್ ಒನ್ನು. ಇನ್ನು ಮೂರನೇ ಸೆಟ್ಟು ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಇದೊಂದು ಸೆಟ್ಟು. ಇದು ಸಿಂಗಲ್ ಹಾರ ಬಂದಿರೋದಷ್ಟೇ. ಇದನ್ನ ಬೇರೆ ನೆಕ್ಲೆಸ್ ಜೊತೆಗೂ ಕೂಡ ವೇರ್ ಮಾಡ್ಬೋದು. ನೆಕ್ಲೆಸ್ ಏನು ಬೇಡ ಅಂದರೆ ಸಿಂಗಲ್ ಆಗು ಕೂಡ ವೇರ್ ಮಾಡ್ಬೋದು. ಇದ್ರ ಪ್ರೈಸ್ನು ಕೂಡ ನಾನು ಸೈಡಲ್ಲಿ ಹಾಕಿರ್ತೀನಿ. ಇದು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ. ಇದಕ್ಕೆ ಒಂದು ಜೊತೆ ಜುಮ್ಕಾ ಕೂಡ ಬಂದಿದೆ. ಜುಮ್ಕಾ ನಾನು ಊರಲ್ಲಿ ಇಟ್ಬಿಟ್ಟಿದ್ದೀನಿ, ಹಾಗಾಗಿ ಇಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಸೆಟ್ ಇದ್ದಂತೂ ಒನ್ ಆಫ್ ದಿ ಫೇವ್ರೆಟ್ ಸೆಟ್ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ನು ಕೂಡ ನಾನು ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ, ನೀವೇ ನೋಡ್ತೀವಿ. ಇದಂತೂ ಬ್ರೈಡಲ್ ಮೇಕಪ್ ಮಾಡಿಸ್ಕೊಂಡು ಇದನ್ನು ಹಾಕೊಂಡ್ರಂತೂ ಸಖತ್ತಾಗಿ ಕಾಣುತ್ತೆ. ನಾವು ಹೊರಗಡೆ ಎಲ್ಲವ ಈ ಥರ ರೆಂಟ್ಗೆನೆ 1000-1,500 ಕೊಡಬೇಕು. ಅದ್ರ ಬದಲು ನಾವೇನೇ ತೊಗೊಂಡ್ರೆ ನಮ್ಮ ಹತ್ರನೇ ಇರುತ್ತೆ, ಫಂಕ್ಷನ್ಗಳಿಗೂ ಕೂಡ ಆಗುತ್ತೆ. ಹಾಗಾಗಿ ನೋಡಿ, ಇದು ಸೈಡಲ್ಲಿ ಈ ಥರ ಪಿಕಾಕ್ದು ಪೆಂಡೆಂಟನ್ನ ಮಧ್ಯದಲ್ಲಿ ಹಾಕಿದ್ದಾರೆ. ಮತ್ತು ಡಾಲರು, ಲಕ್ಷ್ಮಿ ಡಾಲರು ತುಂಬ ಹೈಲೈಟ್ ಆಗಿದೆ. ಇದೊಂದು ಲಾಂಗ್ ಹಾರ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದಕ್ಕೆ ಒಂದು ಶಾರ್ಟ್ ನೆಕ್ಲೇಸು ನೋಡ್ತಿದ್ದೀರಲ್ಲ, ಈ ಥರ. ಮತ್ತೆ ಒಂದು ಡಾಬು ಬಂದಿದೆ. ಡಾಬು ಕೂಡ ಸೇಮ್ ನೆಕ್ಲೆಸ್ ಏನು ಪ್ಯಾಟರ್ನಲ್ಲಿದೆ ಅದೇ ಪ್ಯಾಟರ್ನಲ್ಲಿದೆ ಡಾಬು ಕೂಡ. ಇದಕ್ಕೆ ಕಾಂಬಿನೇಷನಲ್ಲಿ ಜುಮ್ಕಾನ ಕೊಟ್ಟಿದ್ದಾರೆ. ಈ ಜುಮ್ಕಾ ಇದೆಯಲ್ಲ ಸಖತ್ ಹೈಲೈಟ್ ಆಗಿದೆ ಮತ್ತು ದಪ್ಪ ಇದೆ ಜುಮ್ಕಾ. ಕೆಲವ್ರಿಗೆ ಗ್ರ್ಯಾಂಡ್ ಆಗಿರಬೇಕು, ರೌಂಡ್ ಫೇಸ್ ಇರೋರಿಗೆ ದಪ್ಪಕ್ಕಿರಬೇಕು ಅಂತಲ್ಲ, ಅವ್ರಿಗೆಲ್ಲ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ಇದಕ್ಕೆ ಮೇಲ್ ಮಾಟಿ ಸಹ ಹಾಕೋಬೋದು, ಅದಕ್ಕಾಗಿ ಹೋಲ್ನ ಕೊಟ್ಟಿದ್ದಾರೆ. ಮತ್ತು ನಾವಿದಕ್ಕೆ ಸೈಡ್ ಮಾಟಿನ ಮ್ಯಾಚ್ ಮಾಡಿ ತೊಗೊಂಡಿದ್ದೀವಿ. ಇದು ಪ್ಯೂರ್ ವೈಟು ಅಲ್ಲ ಮತ್ತು ಗೋಲ್ಡು ಅಲ್ಲ, ಒಂದು ಕ್ರೀಮ್ ಕಲರ್ದಲ್ಲಿ ತೊಗೊಂಡಿದ್ದೀವಿ ಕಾಂಬಿನೇಷನಲ್ಲಿ. ಹಾಕೊಂಡಾಗಂತೂ ಸಖತ್ತಾಗಿ ಕಾಣಿಸುತ್ತೆ, ನೀವೇನೇ ನೋಡ್ತಿರ್ಬೋದು. ಇದು ಹಾಕಿರೋದು ಫೋಟೋ ಕೂಡ ನಾನು ಸೈಡಲ್ಲಿ ಹಾಕ್ತೀನಿ ನಿಮಗೆ. ಮತ್ತು ಇದಕ್ಕೂ ಕೂಡ ಇದು ಫುಲ್ ಸೆಟ್ನೇ ತೊಗೊಂಡಿರೋದು. ಇದಕ್ಕೂ ಕೂಡ ಜಡೆ ಬಿಲ್ಲೆಗಳನ್ನ ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ. ಇದು ಕೂಡ ಫುಲ್ ಲಕ್ಷ್ಮಿ ಪೆಂಡೆಂಟಲ್ಲಿದೆ. ಈ ಥರ 9 ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೆ ಬೈತಲೆ ಬಟ್ಟು ಕೂಡ ಕೊಟ್ಟಿದ್ದಾರೆ, ನೋಡ್ತಿದ್ದೀರಲ್ಲ. ಇದು ಕೂಡ ಸೇಮ್ ಜಡೆ ಬಿಲ್ಲೆ ಏನಿದೆ ಅದೇ ಥರ ಇಷ್ಟನ್ನ ಇದಕ್ಕೆ ಕೊಟ್ಟಿರೋದು ಈ ಸೆಟ್ಟು. ಇದಕ್ಕೆ ನೋಡಿ ತೋಳ್ ಪಟ್ಟಿಯೂ ಸಹ ಕೊಟ್ಟಿದ್ದಾರೆ. ಈಗೆಲ್ಲ ಅಷ್ಟಾಗಿ ಯೂಸ್ ಮಾಡಲ್ಲ, ಹಿಂದೆ ಎಲ್ಲ ಯೂಸ್ ಮಾಡ್ತಿದ್ರು. ಇದು ಕೂಡ ಚೆನ್ನಾಗಿದೆ, ನಾವಂತೂ ಯೂಸೇ ಮಾಡಿಲ್ಲ ಒನ್ ಟೈಮ್ನು ಕೂಡ. ಇಷ್ಟು ಈ ಸೆಟ್ದು. ಇದ್ರದ್ದು ಪ್ರೈಸ್ನು ಕೂಡ ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಇದಂತೂ ಇವಾಗ ಮೊನ್ನೆ ಇದ್ರದ್ದು ನಾನು ಅನ್ಬಾಕ್ಸಿಂಗ್ ಮಾಡಿರೋದು. ತುಂಬಾ ಚೆನ್ನಾಗಿದೆ, ಹೊಸದಾಗಿದ್ದು. ಒಂದ್ಸಲೂ ಕೂಡ ಬೇರೆ ಮಾಡಿಲ್ಲ.
ಒಂದು ನೆಕ್ ಪೀಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಒಂದು ಲಾಂಗ್ ಹಾರನ ಕೊಟ್ಟಿದ್ದಾರೆ. ಸಿಂಗಲ್ ಹಾರನ ಆದರೂ ಕೂಡ ಇದು ಮಾಡ್ಬೋದು. ಇದು ಕಲರ್ ಫುಲ್ ಗೋಲ್ಡ್ ಇಲ್ಲ, ಬ್ಲ್ಯಾಕ್ ಮತ್ತು ಗೋಲ್ಡ್ ಮಿಕ್ಸಲ್ಲಿದೆ. ಇದು ಕೂಡ ಲಕ್ಷ್ಮಿ ಪೆಂಡೆಂಟಲ್ಲೇ ಬಂದಿರೋದು. ತುಂಬಾ ಚೆನ್ನಾಗಿದೆ ಮಾತ್ರ. ಪ್ರೈಸ್ ವರ್ತ್ ಅನಿಸ್ತು. ಸಖತ್ ಹೆವಿ ಜ್ಯುವೆಲರಿ ಸೆಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಪುಟ್ಟದಾಗಿರೋ ಸಿಂಪಲ್ ಆಗಿ ಚೆನ್ನಾಗಿದೆ. ಜುಮ್ಕ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದಲ್ಲ. ಇದನ್ನು ಒಂದ್ಸಲ ನಾವೇ ಕೂಡ ವೇರ್ ಮಾಡಿಲ್ಲ. ಮೇಲ್ಗಡೆ ಲಕ್ಷ್ಮಿ ಡಿಸೈನ್ ಇದೆ. ಇದಕ್ಕೂ ಕೂಡ ಕೆಳಗಡೆ ಎಲ್ಲ ಗೋಲ್ಡಲ್ಲಿ ಈ ಥರ ಬಂದಿದೆ, ನೋಡ್ತಿರ್ಬೋದಲ್ಲ. ಇದು ಕೂಡ ಗ್ರೀನ್ ಮತ್ತು ರೆಡ್ ಹಣ್ಣುಗಳಲ್ಲಿ ಬಂದಿದೆ. ಇದಂತೂ ಸಖತ್ ಇಷ್ಟ ಆಯಿತು ನನ್ನ ಹತ್ರ. ಎಲ್ಲ ಇರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಯಾವುದೇ ರೀತಿ ಡಾಬ್ ಏನು ಮಾಡ್ಕೊಂಡಿಲ್ಲ. ಮತ್ತು ನನ್ನ ಹತ್ರ ಯಾವುದ್ಯಾವುದು ಡಾಬ್ ಇಲ್ಲ, ಅದಕ್ಕೆ ಸೆಟ್ ಆಗೋ ರೀತಿ ಇದೊಂದು ಡಾಬ್ನ ಮಾಡ್ಕೊಂಡಿದ್ದು. ಫುಲ್ ಪಟ್ಟಿ ಡಾಬು ಅಲ್ಲ, ಸಾಧನೂ ಇಲ್ಲ, ಫುಲ್ಲು ಇಲ್ಲ. ಯಾಕಂದರೆ ಈಗಾಗಲೇ ಸೆಟ್ಗಳಲ್ಲಿ ಡಾಬ್ ಇರೋದ್ರಿಂದ ಈ ಥರದ್ದು ಒಂದು ಇಲ್ಲ ಅಂತ ಹೇಳಿ ಮಾಡಿದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ನು ಕೂಡ ನಾನು ಸೈಡಲ್ಲಿ ಹಾಕಿರ್ತೀನಿ. ಇದೆಲ್ಲನೂ ಕೂಡ ಯೂಸ್ ಮಾಡಿದ್ದೀವಿ. ಬಟ್ ಇದೊಂದು ಸೆಟ್ಟನ್ನು ಮಾತ್ರ ಇನ್ನೂ ಯೂಸ್ ಮಾಡಿಲ್ಲ ನಾವು. ಇದನ್ನು ಮೊನ್ನೆ ತಾನೇ ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡಿರೋದು. ಇದೆಲ್ಲನೂ ನೀಟಾಗಿ ಇಟ್ಕೋಬೇಕು ಮಾತ್ರ. ಇದೆಲ್ಲನೂ ಅದೇ ಬಾಕ್ಸ್ದಾಗಿ ಇಟ್ಕೋಬೇಕು. ನಾವು ಇಟ್ಕೊಳ್ಳೋದ್ರ ಮೇಲೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದು ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನೂ ತುಂಬ ಕಲೆಕ್ಷನ್ ಬಳೆದಾಗಿರ್ಬೋದು, ಇನ್ನೂ ನೆಕ್ ಪೀಸ್ ಇದೆಲ್ಲ ಇದೆ. ಅದೆಲ್ಲ ಊರಲ್ಲಿದೆ. ಈಗ ಎಷ್ಟಿದೆ ಅಷ್ಟನ್ನು ನಾನು ತೋರಿಸಿದ್ದೀನಿ. ಇನ್ನು ಈ ಬ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.